ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಯಾವ ರೀತಿಯಾಗಿ ಜೋಳದ ವಡೆ ರೆಸಿಪಿನ ತುಂಬಾನೇ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ತುಂಬಾನೇ ಫ್ಲಫಿಯಾಗಿ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಸ್ಪಾಂಜಿಯಾಗಿ ಮತ್ತೆ ಫ್ಲಫಿಯಾಗಿ ಮತ್ತೆ ಪೂರಿ ತರ ಉಬ್ಬಿ ಬಂದಿದಾವೆ ವಡೆ ಅಂತ. ಟೇಸ್ಟ್ ವೈಸ್ ಅಂತೂ ಕೂಡ ತುಂಬಾನೇ ಸೂಪರ್ ಆಗಿ ಬರುತ್ತೆ. ಈ ರೀತಿಯಾಗಿ ವಡೆ ಬರುತ್ತೆ. ಬನ್ನಿ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸುಮಾರು 4 ಕಪ್ ಆಗುವಷ್ಟು ವಡೆ ಹಿಟ್ಟನ್ನ ತಗೊಂಡಿದ್ದೀನಿ. ಇದು ರೆಡಿ ಮಾಡಿ ಇಟ್ಟಿರೋ ವಡೆ ಹಿಟ್ಟು. ಇದಕ್ಕೆ ಗೋಧಿ, ಕಡಲೆಬೇಳೆ, ಜೀರಿಗೆ ಮತ್ತೆ ಜೋಳ, ಉದ್ದಿನ ಬೇಳೆ ಎಲ್ಲಾನು ಹಾಕೊಂಡು ಮಿಲ್ ನಲ್ಲಿ ಬೀಸ್ಕೊಂಡು ಬಂದಿರುವಂತ ಹಿಟ್ಟು ಇದು. ಇದನ್ನ ಈ ರೀತಿಯಾಗಿ ಕಲಸಿ ಇಟ್ಕೊಳ್ಬೇಕು. ನಾಳೆ ಮಾಡೋದಿದ್ರೆ ಇವತ್ತು ನೈಟೇ ಕಲಸಿ ಇಟ್ಕೊಳ್ಬೇಕು. ಇದಕ್ಕೆ ಉಪ್ಪನ್ನ ಸೇರಿಸಲಿಕ್ಕೆ ಹೋಗಬಾರ್ದು, ಹಾಗೆ ಕಲಸಿ ಇಟ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಕಲಸಿ ಇಟ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕು, ತುಂಬಾ ಮೃದುವಾಗಿ ನಾದಲಿಕ್ಕೆ ಹೋಗಬಾರ್ದು. ಮಾರನೇ ದಿನ ಅನ್ನೋಷ್ಟರಲ್ಲಿ ತುಂಬಾನೇ ಮೃದುವಾಗಿ ಬಿಡುತ್ತೆ. ಹಾಗಾಗಿ ಗಟ್ಟಿಯಾಗಿನೇ ನಾದಿ ಇಟ್ಕೊಳ್ಬೇಕು. ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಓವರ್ ನೈಟ್ ಬಿಡಬೇಕು ಈ ಹಿಟ್ಟನ್ನ. ಮಾರನೇ ದಿನ ಬೆಳಿಗ್ಗೆ ಅದನ್ನಕ್ಕೆ ಮಸಾಲೆನ ಕೂಡಿಸ್ಬೇಕು. ಇದು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು, ಜೀರಿಗೆ, ಅರಿಶಿನ ಪುಡಿ, ಬೆಳ್ಳುಳ್ಳಿ ಮತ್ತೆ ಉಪ್ಪು ತಗೊಂಡಿದ್ದೀನಿ. ಇದನ್ನ ಮಸಾಲೆಗೆ ಇದನ್ನ ಒಂದು ಸಣ್ಣ ಕುಟಾಣಿಯಲ್ಲಿ ತಗೊಂಡು ಇದಕ್ಕೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಚೆನ್ನಾಗಿ ತರಿಯಾಗಿ ಕುಟ್ಟಿ ಇಟ್ಕೊಳ್ಬೇಕು. ಬೆಳ್ಳುಳ್ಳಿ ಎಲ್ಲ ತರಿಯಾಗಿ ಕುಟ್ಟಿ ಇಟ್ಕೊಂಡಾದ್ಮೇಲೆ ಜೀರಿಗೆ ಸಹ ಸೇರಿಸ್ಕೊಳ್ಬೇಕು. ಜೀರಿಗೆನೂ ಕೂಡ ತುಂಬಾ ಚೆನ್ನಾಗಿ ತರಿಯಾಗಿ ಕುಟ್ಟಿ ಇಟ್ಕೊಳ್ಬೇಕು. ನಾನು ನಿನ್ನೆ ನೈಟೇ ಹಿಟ್ಟನ್ನ ನಾದಿ ಇಟ್ಕೊಂಡಿದ್ದೆ. ಮಾರ್ನಿಂಗ್ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಸೇರಿಸಿಕೊಂಡು ಅದನ್ನು ಕೂಡ ಚೆನ್ನಾಗಿ ಸಣ್ಣದಾಗಿ ಕುಟ್ಟಿ ಇಟ್ಕೊಳ್ಬೇಕು. ನಂತರ ಇದಕ್ಕೆ ಮೆಣಸಿನಕಾಯಿನ ತಗೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನಕಾಯಿನ ತಗೊಳ್ಬೇಕು. ಯಾವುದೇ ರೀತಿ ಹುರಿದುಕೊಂಡಿಲ್ಲ ಈ ಮೆಣಸಿನಕಾಯಿನ. ರಾ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಈ ರೀತಿಯಾಗಿ ತುಂಬಾನೇ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಬೇಕಿದ್ರೆ ಧನಿಯಾ ಬೀಜಗಳನ್ನು ಸಹ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ನಂತರ ನಿನ್ನೆ ನೈಟ್ ನಾದಿ ಇಟ್ಟಿದ್ದ ಹಿಟ್ಟಿಗೆ ಇವತ್ತು ಮಾರ್ನಿಂಗ್ ಇದನ್ನ ಸೇರಿಸ್ಕೊಳ್ಬೇಕು. ನೋಡಿ ಇದಕ್ಕೆ ಅರಿಶಿಣದ ಪುಡಿನೂ ಕೂಡ ಸೇರಿಸ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದೇ ಹಂತದಲ್ಲಿ ಸೇರಿಸ್ಕೊಳ್ಬೇಕು. ಎಲ್ಲಾನು ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಹಿಟ್ಟಿನೊಂದಿಗೆ ಹೊಂದ್ಕೊಳ್ಬೇಕು. ಹಾಗೆ ಇದನ್ನ ಎಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಹಿಟ್ಟನ್ನ ಗಟ್ಟಿಯಾಗಿ ನಾದಿ ಇಟ್ಕೊಂಡಿದ್ವಿ. ಇವಾಗ ಸ್ವಲ್ಪ ಮೃದುವಾಗಿದೆ. ಇಷ್ಟು ಕೂಡ ಗಟ್ಟಿಯಾಗಿ ಇರಬಾರದು ಹಿಟ್ಟು. ಇದಕ್ಕೆ ಇನ್ನು ಸ್ವಲ್ಪ ನೀರನ್ನ ಹಾಕೊಂಡು ತುಂಬಾನೇ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೇಕು ಹಿಟ್ಟನ್ನ. ತುಂಬಾ ಗಟ್ಟಿಯಾಗಿ ಕೂಡ ಇರಬಾರದು ಹಿಟ್ಟು. ನಾವು ಎಷ್ಟು ತೆಳುವಾಗಿ ಹಿಟ್ಟನ್ನ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಪೂರಿ ತರ ಉಬ್ಬಿ ಬರುತ್ತೆ ವಡೆ ಅನ್ನೋದು. ತಿನ್ನೋದಿಕ್ಕೂ ಕೂಡ ಬಾಯಲ್ಲಿ ಇಟ್ಟರೆ ಕರಗುವ ಹಾಗೆ ರೆಡಿ ಆಗುತ್ತೆ ವಡೆ. ಇದನ್ನ ಉತ್ತರ ಕರ್ನಾಟಕದಲ್ಲಿ ವಡೆಗೆ ಅಂತ ಹಿಟ್ಟನ್ನ ಸಪರೇಟ್ ಆಗಿ ಬೀಸಿ ಇಟ್ಕೊಂಡಿರ್ತಾರೆ. ಇದಕ್ಕೆ ಜೋಳ ಮತ್ತೆ ಗೋಧಿ ಮತ್ತೆ ಕಡಲೆಬೇಳೆ ಮತ್ತೆ ಜೀರಿಗೆ ಮತ್ತೆ ಉದ್ದಿನ ಬೇಳೆ ಎಲ್ಲಾನು ಹಾಕಿ ಮಿಲ್ ನಲ್ಲಿ ಬೀಸ್ಕೊಂಡು ಬರ್ತಾರೆ ಈ ಹಿಟ್ಟನ್ನ. ನಿಮ್ ಹತ್ರ ಈ ಹಿಟ್ಟು ಇಲ್ಲ ಅಂದ್ರೆ ಜೋಳದ ಹಿಟ್ಟು, ಕಡಲೆ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಎಲ್ಲಾನು ಹಾಕೊಂಡು ಇದೇ ರೀತಿಯಾಗಿ ಜೋಳದ ವಡೆ ತುಂಬಾನೇ ಚೆನ್ನಾಗಿ ರೆಡಿ ಆಗುತ್ತವೆ.
ನೋಡಿ ಈ ರೀತಿ ಇಷ್ಟು ತೆಳುವಾಗಬೇಕು ಹಿಟ್ಟು. ಅಲ್ಲಿವರೆಗೂ ನೀರನ್ನ ಹಾಕಿ ಚುಮ್ಕಿಸಿ ಈ ರೀತಿಯಾಗಿ ಮಾಡಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಮಸಾಲೆನ ಕೂಡಿಸಿ 1 ಅವರ್ ಆದ್ರೂ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಮಸಾಲೆ ಎಲ್ಲ ಹೊಂದಾಣಿಕೆ ಆಗುತ್ತೆ. ಇವಾಗ ಲಿಡ್ ಅನ್ನ ಕ್ಲೋಸ್ ಮಾಡಿ ಇಡಬೇಕು. 1 ಅವರ್ ಆದ್ಮೇಲೆ ನೋಡ್ತಾ ಇದೀವಿ ಇಲ್ಲಿ ಯಾವ ರೀತಿಯಾಗಿ ಹಿಟ್ಟು ಒಂದಕ್ಕೊಂದು ಮಸಾಲೆ ಎಲ್ಲ ಹೊಂದ್ಕೊಂಡಿದೆ ಅಂತ. ನೋಡಿ ಇಷ್ಟು ತೆಳುವಾಗಬೇಕು ಹಿಟ್ಟು. ಸ್ವಲ್ಪ ಕೈಗೆ ನೀರನ್ನ ಹಾಕೊಂಡು ಈ ರೀತಿಯಾಗಿ ಎಲ್ಲಾನು ಕೂಡ ಹಿಟ್ಟನ್ನ ಒಂದ್ ಸೈಡ್ ನಲ್ಲಿ ಕಲಸಿ ಇಟ್ಕೊಳ್ಬೇಕು. ಕೈಗೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಕೈಯಿಂದಾನೇ ವಡೆನ ತಟ್ಕೊಳ್ಬೇಕು. ನಾವು ಇಲ್ಲಿ ಯಾವುದೇ ರೀತಿಯಾಗಿ ಬಟ್ಟೆ ಅಥವಾ ಹಾಳೆನ ಯೂಸ್ ಮಾಡ್ತಾ ಇಲ್ಲ, ಬರೀ ಕೈಯಿಂದಾನೇ ತಟ್ಟಿ ಹಾಕೊಳ್ತಾ ಇದೀವಿ. ಈ ಕಡೆ ಎಣ್ಣೆನ ಕಾದು ಕೆಂಪಗಾಗೋವರೆಗೂ ಕಾಯಿಸಿ ಇಟ್ಕೊಂಡಿದೀವಿ. ನೋಡಿ ಈ ರೀತಿಯಲ್ಲಿ ಕೈಯಲ್ಲೇನೆ ನೀರನ್ನ ಹಾಕೊಂಡು ವಡೆನ ತಟ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ವಡೆನ ತಟ್ಕೊಳ್ಬೇಕು. ನೋಡಿ ಇವಾಗ ಕಾದಿರುವಂತಹ ಎಣ್ಣೆಗೆ ವಡೆನ ಬಿಡ್ತಾ ಇದೀವಿ. ಉರಿ ಮಾತ್ರ ಹೈ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇರಬೇಕು. ನೋಡಿ ಯಾವ ರೀತಿಯಾಗಿ ಪೂರಿ ತರ ಉಬ್ಬಿ ಬರ್ತಾ ಇದೆ ವಡೆ ಅನ್ನೋದು. ಜಾಲರಿ ಸಹಾಯದಿಂದ ಇದನ್ನ ಮತ್ತೆ ಬಳಸಿ ಹಾಕೊಳ್ಬೇಕು. ನೋಡಿ ರೆಡಿ ಆಯ್ತು ಜೋಳದ ವಡೆ. ನಾನಿಲ್ಲಿ ಮತ್ತೊಂದನ್ನು ಕರೆದು ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ಮಗ್ಜಿ ಹಾಕೊಳ್ಬೇಕು. ನೋಡಿ ಪೂರಿ ತರ ಯಾವ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಇದನ್ನ ಮೊಸರಿನೊಟ್ಟಿಗೆ ಹಾಕೊಂಡು ತಿಂದ್ರೆ ತುಂಬಾನೇ ಟೇಸ್ಟಿ ಇರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಾಡಿ ನೋಡಿ. ಕೀಪ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.